ಇವತ್ತಿನ ದಿನ ಈ ವಸ್ತುಗಳನ್ನೆಲ್ಲ ತವ್ರ ಮನೆಯಿಂದ ಬಾಗ್ನ ಕಳಿಸ್ಕೊಡ್ತಾರೆ. ಇದೇ ಬಾಗ್ನದಿಂದ ಹೆಣ್ಮಕ್ಳು ಗಂಡನ್ ಮನೇಲಿ ಪೂಜೆ ಮಾಡ್ತಾರೆ. ಅದಿತಿ, ಇವತ್ತಿನ ಅಡಿಗೆ ಇದ್ರಲ್ಲೇ ಮಾಡಮ್ಮ, ಆಯ್ತಾ? ಹಾ ಅಮ್ಮ. ಏ ಮೋನಿಕಾ, ನಿನ್ ತಾಯಿ ಮನೆಯಿಂದ ತಂದ್ ಬಾಗ್ನನ ತಂದ್ ತೋರ್ಸು. ಹೇ ದೇವ್ರೆ, ಎಲ್ಲ ಐಟಮ್ನು ಇಟ್ಟಿದ್ದಾರೆ ಮನೆಯವರು. ನಾನಂತೂ ಮನೆಯವ್ರನ್ನ ಕೇಳಿ 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 ಸಾಕಾಯ್ತು. ಯೋ ಅಮ್ಮ, ನನ್ನ ಅಷ್ಟೇ ಈಗ. ಇದ್ ನೋಡಿ, ಪ್ರತಿ ಸಲದ ತರ ಈ ವರ್ಷನೂ ಕೂಡ ಹಳೆ ಸಾಮಗ್ರಿಗಳೇ ಕಳ್ಸಿದ್ದಾರೆ. ಒಂದ್ ಮಾತು ಹೇಳು, ನಿಮ್ ಮನೇಲೆಲ್ಲ ದುಡಿಯೋರೇ ಇರೋದು ತಾನೆ? ಆದ್ರೂ ಅವ್ರಿಗೆ ನಾಚಿಕೆ ಆಗಲ್ವಾ ಈ ತರ ಹಳೆ ಸಾಮಗ್ರಿಗಳನ್ನ ಕಳ್ಸೋಕೆ? ಹಾ, ಈ ಅಮ್ಮ ಮಾತಾಡೋದ್ ನೋಡಿದ್ರೆ ಏನು ತನ್ ಮಗಳಿಗೆ ಮಾತ್ರ ಚಿನ್ನ ಬೆಳ್ಳಿ ಎಲ್ಲ ಇಳಿಸ್ಕೊಟ್ಬಿಟ್ಟಂಗೆ. ಏನ್ ಹೇಳ್ದೆ? ಏನಿಲ್ಲ ಅಮ್ಮ, ಏನಿಲ್ಲ. ಆಂಟಿ, ಬಿಂದಿಯಾ? 1 ಸೆಕೆಂಡ್, ಬರ್ತೀನಿ. ಒಂದೇ ನಿಮಿಷ. ಅಯ್ಯೋ, ಇಷ್ಟೆಲ್ಲ ತರೋ ಅವಶ್ಯಕತೆ ಏನಿತ್ತು? ಆಂಟಿ, ನನಗ್ ಗೊತ್ತು ನಂದು ಇನ್ನೂ ಮದ್ವೆ ಆಗಿಲ್ಲ ಅಂತ. ಆದ್ರೆ ನಾನೇ ಈ ಮನೆ ಸೊಸೆ ಅಂತ ನೀವು ಒಪ್ಕೊಂಡ್ಬಿಟ್ಟಿದೀರಾ. ಓ, ಅದಕ್ಕೆ ಈ ಬಾಗ್ನ ಎಲ್ಲ ತಗೊಂಡು ಈಗ್ಲೇ ಬಂದ್ಬಿಟ್ಟಿದೀನಿ. ಇವತ್ತಿನ ಪೂಜೆ ನಾನು ಇಲ್ಲೇ ಮಾಡ್ತೀನಿ. ಒಳ್ಳೇದಾಗ್ಲಿ. ಏ ಬಿಂದಿಯಾ, ಕೂತ್ಕೋ. ಏ, ಕಣ್ ಬಿಟ್ಕೊಂಡ್ ನೋಡು, ಈ ತರ ತಂದ್ಕೊಡ್ಬೇಕು. ಇವಳಂತೂ ನಿಜವಾಗ್ಲೂ ಇವರಪ್ಪನ ಅಂಗಡಿಯಿಂದ ಎಲ್ಲ ರೇಷನ್ನು ತಗೊಂಡ್ ಬಂದ್ಬಿಟ್ಟಿದ್ದಾಳೆ. ಮೊದ್ಲೇ ಇವಳು ಅಮ್ಮಂಗ್ ಫೇವ್ರೇಟು. ಇವಳೇನಾದ್ರೂ ಸೊಸೆಯಾಗಿ ಮನೆಗೆ ಬಂದ್ರೆ ನನ್ನ ಕತೆ ಅಷ್ಟೇ. ಹೇ ದೇವ್ರೇ, ನಾನಂತೂ ಈ ಮಹಾರಾಣಿಯಿಂದ ಹೆಂಗ್ ಬೇಕಾದ್ರೂ ಕೆಲಸ ಸಾಧಿಸ್ಕೊಂಡ್ಬಿಡ್ತೀನಿ. ಆದ್ರೆ ಇವಳಿದ್ದಾಳಲ್ಲ, ಇವಳಿಂದ ಏನೇನಾಗುತ್ತೋ ಏನೋ. ಇವಳಿಂದ ಆದ್ರೆ ನನಗೆ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ತಪ್ಪತ್ತೆ, ದುಡ್ಡಿಗೆ ದುಡ್ಡು ಸಿಗತ್ತೆ. ದೇವ್ರೇ, ಇವಳೇ ಇಲ್ಲಿರೋ ಹಾಗೆ ಮಾಡಪ್ಪ. ಅಮ್ಮ, ಇವಳಿ ಮನೆ ಸೊಸೆ ಅಲ್ದೆ ಹೋದ್ರು ಎಷ್ಟೊಂದು ಐಟಮ್ನ ತಗೊಂಬಂದಿದ್ದಾಳೆ. ಆದ್ರೆ ನಿಜವಾದ ಸೊಸೆ ಆದವಳು ಅವಳ ಮನೆ ತಟ್ಟೆ ಎಲ್ಲಿದೆ ಅಮ್ಮ? ಏ ಮಹಾರಾಣಿ, ನಿನ್ ಮನೆಯಿಂದನೂ ಏನಾದ್ರೂ ಬರುತ್ತಾ? ಅಥವಾ ಅವ್ರು ನಿನ್ನ ನಮಿಗ್ ಗಂಟ್ ಕಟ್ಟಿ ಅವ್ರ ಪಾಪ ತೊಳ್ಕೊಂಡ್ರ? ಮೋನಿಕಾ, ಬಾ, ಇವೆಲ್ಲ ಒಳಗಡೆ ಇಡು. ಒಂದ್ ವೇಳೆ ಅಮ್ಮ ಇದ್ದಿದ್ರೆ ಅವ್ರ ಕೈಯಾರೆ ನನಗೋಸ್ಕರ ಪೂಜೆ ಸಾಮಾನೆಲ್ಲ ಕಳಿಸ್ತಾ ಇದ್ರು. ಇವಾಗ ನಮ್ಮ ಮನೇಲಿ ಯಾರಿಗೆ ಹೇಳಿ ಇದನ್ನೆಲ್ಲ ಕಳಿಸ್ಕೊಡೋದಕ್ಕೆ? ಕಾವ್ಯ, ಇವತ್ತು ಮೊದಲನೇ ಸಲ ನಾನು ನನ್ನ ಹೋರಾಟದಲ್ಲಿ ಒಂಟಿ ಅನ್ನಿಸ್ತಾ ಇದ್ದೀನಿ. ಅದಕ್ಕೆ ಅಪ್ಪ ಹೇಳ್ತಾರೆ, ನಮ್ಮ ಜೊತೆ ಯಾರೂ ಇಲ್ಲದೆ ಇರುವಾಗ ದೇವರು ಇದ್ದೇ ಇರ್ತಾರೆ.
ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ಅಷ್ಟು ಸಾಕು. ಅವ್ರ ಮೇಲೆ ನಂಬಿಕೆ ಇಟ್ರೆ ಸಾಕು, ಎಲ್ಲ ಸರಿ ಹೋಗತ್ತೆ. ಈ ಬ್ಯಾಂಡ್ ಅವರು ಎಲ್ಲಿಗೆ ನುಗ್ಗಿ ಬರ್ತಿದ್ದಾರೆ? ಈ ಉಡುಗೊರೆಯನ್ನ ಗುಲಾಬ್ ಸಿಂಗ್ ಅವ್ರು ಕಳ್ಸ್ಕೊಟ್ರು. ಇಷ್ಟೊಂದು ವಸ್ತುಗಳ? ಗುಲಾಬ್ ಸಿಂಗ್ ಅವರು ಇಶಾ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ಲ, ಆದ್ರೆ ಇವ್ರು ಮಾಡಿದ್ ಸರಿ ಇಲ್ಲ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ನನ್ನ ತವ್ರ ಮನೆಯವರು ನನ್ನನ್ನಿನ್ನೂ ಮರ್ತಿಲ್ಲ. ನನಗೋಸ್ಕರ ಇದೆಲ್ಲ ಕಳಿಸಿದ್ದಾರೆ. ಥ್ಯಾಂಕ್ ಯು. ಇದೇನ್ ಕಳ್ಸಿದ್ದಾರೆ? ಈ ಕಲ್ ಜೊತೆ ಒಂದ್ ಪತ್ರ ಬೇರೆ ಇದೆ. ಇಶಾ ಮಗಳೇ, ನಾನ್ ತುಂಬಾ ಸಲ ಪ್ರಯತ್ನ ಪಟ್ಟೆ ನೀನ್ ಮನೆಗ್ ಬರ್ಬೇಕು ಅಂತ. ನಿನ್ನ ಕರ್ಕೊಂಡ್ ಹೋಗಕ್ ನಾನೇ ಬಂದೆ, ಆದ್ರೆ ಪ್ರತಿ ಸಲ ನೀನ್ ನನ್ಗೆ ಅವಮಾನ ಮಾಡಿ ಕಳಿಸ್ದೆ. ನೀನ್ ಅಹಂಕಾರ ಪಟ್ಟೆ. ನೀನ್ ಯಾವ ಮನೆನ ಬೇಡ ಅಂತ ಬಿಟ್ಟು ಬಂದ್ಯೋ ಅಂಥ ಮನೆಯಿಂದ ನೀನ್ ಒಂದ್ ಹಿಡಿ ಅಕ್ಕಿ ಬೇಳೆ ಕೂಡ ನಿರೀಕ್ಷೆ ಮಾಡ್ಬೇಡ. ನಿನಗೇನೂ ಸಿಗಲ್ಲ. ಇವತ್ತಿನ ನಿನ್ ಪೂಜೆ ಚೆನ್ನಾಗಿ ನಡೀಲಿ. ಇವತ್ತಂತೂ ನಿನ್ ಪೂಜೆ ಕಂಪ್ಲೀಟ್ ಆಗಲ್ಲ. ಆದ್ರೆ ನೀನೊಂದ್ ಕೆಲ್ಸ ಮಾಡ್ಬೋದು. ನಾನು ಸೂರಜ್ ಜೊತೆಲಿ ಪೂಜೆ ಮಾಡ್ತೀವಲ್ಲ, ನೀನ್ ದೂರ ಕುತ್ಕೊಂಡು ನೋಡ್ಬೋದು. ಸಾಕು, ಇವತ್ತಿನ ನಾಟಕಗಳು ಜಾಸ್ತಿ ಆಯ್ತು. ನಡೀರಿ, ತೆಗಿರಿ ಇದನ್ನೆಲ್ಲ. ಮೊನಿಕಾ, ಇದನ್ನೆಲ್ಲ ಒಳಗಡೆ ಇಡು. ಪೂಜೆಗೆಲ್ಲ ತಯಾರು ಮಾಡ್ಕೋಬೇಕು. ಮತ್ತೆ ನೀನು ಈ ಕಲ್ಗಳದ್ದೇ ಪಲಾವ್ ಮಾಡು. ಅದೇನ್ ಮಾಡ್ತೀಯೋ ಮಾಡ್ಕೋ. ಹೇ, ನಡೀರಿ. ಸೂರಜ್ ಫೋನ್ಗೆ ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಅದ್ಕೆ? ಇಶಾ, ನನಗೆ ಅರ್ಥ ಆಗತ್ತೆ. ಅತ್ಗೆ ತಾಯಿ ಸಮಾನ ಆಗ್ತಾಳೆ. ಆದ್ರೆ ನಾನು ನಿನ್ನ ನೋಡ್ಕೊಳ್ಳೋದಿರ್ಲಿ, ನಿನ್ಗೋಸ್ಕರ ತಟ್ಟೆ ಕೂಡ ಕಳ್ಸಕ್ಕಾಗಿಲ್ಲ. ನನ್ನ ನಂಬು, ನಾನು ತಟ್ಟೆನ್ ರೆಡಿ ಮಾಡಿದ್ದೆ. ಆದ್ರೆ ಅದು ಎಂಡ್ ಮೂಮೆಂಟಲ್ಲಿ ಅಪ್ಪ ನೋಡ್ಬಿಟ್ರು. ಅದಕ್ಕೆ ನನಗೆ ಗೊತ್ತು, ನನಗೋಸ್ಕರ ನೀವು ಪೂಜೆ ವಸ್ತುನ ರೆಡಿ ಮಾಡಿರ್ತೀರ. ಅದಕ್ಕೆ ಆದ್ರೆ ನನಗೆ ಈ ವಿಷಯನೂ ಗೊತ್ತು. ಒಬ್ಬ ಅಪ್ಪಂಗೆ ಮಗಳ ಮೇಲೆ ಬರೀ ದ್ವೇಷ ಮಾತ್ರನೇ ಬೆಳೀತಾ ಇದ್ರೆ ದುಃಖ ಕೊಡೋದಕ್ಕೆ ನೋಡ್ತಾರೆ. ಮತ್ತೆ ಅವತ್ತು ನಾನು ನಿಮ್ ಮನೆಗ್ ಬಂದಿದ್ದೆ. ಮತ್ತೆ ನಿಮ್ ಮದ್ವೆ ಬಗ್ಗೆ ನಾನು ಏನೇನ್ ಹೇಳಿದ್ದೀನೋ ಆ ಸಾಕ್ಷಿ
ನಾನು ಅದನ್ನ ಯಾಕೆ ಹಾಗೆ ಮಾಡಿದೆ ಅಂದ್ರೆ ನೀನು ಇಲ್ಲಿಗೆ ಬಂದು ಆರಾಮಾಗಿರಲಿ ಅಂತ, ನೀನಲ್ಲಿ ಕಷ್ಟ ಪಡಬಾರ್ದು ಅಂತ. ಪ್ಲೀಸ್ ಇಶಾ, ವಾಪಸ್ ಬಾ. ಅದಕ್ಕೆ ನಿಮ್ಗೂ ಕೂಡ ಆ ಮನೇಲಿ ತುಂಬಾ ಕಷ್ಟ ಆಗ್ತಾ ಇದೆ. ನೀವ್ ಯಾವತ್ತೂ ನಿಮ್ ತವ್ರ ಮನೆಗೆ ಹೋಗ್ಬೇಕು ಅಂತ ಯೋಚಿಸ್ಲಿಲ್ಲ. ಅದಕ್ಕೆ ಇದು ಹಾಗೇನೆ. ಇವಾಗ ಇದೇ ನನ್ ಮನೆ, ಮತ್ತೆ ನನ್ ಕಷ್ಟ ಸುಖ ಎಲ್ಲ ಇದೇ ಮನೇಲಿ. ಮತ್ತೆ ಅದಕ್ಕೆ ನೀವವತ್ತು ಹೇಳಿದ್ದಕ್ಕೆ ನನ್ನ ಮನ್ಸಿಗೇನೂ ಆಗ್ಲಿಲ್ಲ. ನನಗೆ ಗೊತ್ತು ಅದಕ್ಕೆ ನೀವ್ ಯಾವತ್ತೂ ನನಗೆ ಕೆಟ್ಟದ್ ಬಯಸಲ್ಲ. ಖುಷ್ಬು ಸೊಸೆ ಈಶಾಗಂತ ಊಟ ಇಟ್ಟಿದ್ದಾಳಲ್ಲ, ಅದನ್ನ ಬಿಕ್ಕಾರಿಗಳು ಕೊಟ್ಬಿಡಿ. ಈಶಾ ಇವಳೆಲ್ಲಿ ಹೋಗ್ತಿದ್ದಾಳೆ?